ಸೋನಿಯಾ ಶಾಕ್, ರಾಹುಲ್ ಶೇಕ್. ಸಂಕಷ್ಟದಲ್ಲಿ ಕಾಂಗ್ರೆಸ್. 11 ಗಂಟೆ ವಿಚಾರಣೆ, 1 ಗಂಟೆ ಬ್ರೇಕ್. ಹೇಗಿತ್ತು ಗೊತ್ತಾ ಇಡಿ ಡ್ರಿಲ್? ಸತತ 2ನೇ ದಿನವೂ ಬುಲಾವ್. ಬಂಧನದ ಭೀತಿಯಲ್ಲಿ ಯುವರಾಜ. ಇಡಿ ಇಕ್ಕಳದಲ್ಲಿ ಸಿಕ್ಕಾಕೊಂಡಿದ್ದು ಹೇಗೆ? ರಾಹುಲ್ ಗಾಂಧಿ. ಅಧಿನಾಯಕನ ರಕ್ಷಣೆಗೆ ಕಾಂಗ್ರೆಸ್ ಪಟ್ಟು. ದೇಶದಾದ್ಯಂತ ಬೃಹತ್ ಹೋರಾಟ ನಡೆಯುತ್ತಾ ಇದೇ ಇವತ್ತಿನ ಸೂಪರ್ ಸ್ಪೆಷಲ್ ರಾಹುಕಾಲ ಟೈಮ್ ಸರಿಯಿಲ್ಲ. ನಾನ್ ಶರ್ಮಿತಾ ಶೆಟ್ಟಿ. ಇಡಿ ಪಂಚ ಪ್ರಶ್ನೆಗೆ ರಾಗ ಬೆಚ್ಚಿ ಬಿದ್ದಿದ್ದೇಕೆ? ನ್ಯಾಷನಲ್ ರಹಸ್ಯ ಇಡಿ ಟೀಮ್ ಕೈ ಸೇರಿದ್ಯಾ? ಸೋನಿಯಾ ಶಾಕ್, ರಾಗ ಶೇಕ್. ಕೈ ಕೇಡುಗಾಲ ಶುರುವಾಯ್ತಾ? ನ್ಯಾಷನಲ್ ಹೆರಾಲ್ಡ್ ಇದು ಪತ್ರಿಕೆಯಾಗಿ ಫೇಮಸ್ ಆಗಿದ್ದಕ್ಕಿಂತ ಕೇಸ್ನಿಂದ ಫೇಮಸ್ ಆಗಿದ್ದೇ ಹೆಚ್ಚು. ಈ ಹೆಸರು 10 ವರ್ಷಗಳಲ್ಲಿ ಸದ್ದು ಮಾಡಿದ್ದು ಕೇಸ್ ವಿಚಾರವಾಗಿಯೇ. ಸದ್ಯ 2-3 ದಿನಗಳಿಂದ ನ್ಯಾಷನಲ್ ಹೆರಾಲ್ಡ್ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಅದರ ಜೊತೆಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸಹ ಸುದ್ದಿಯಲ್ಲಿದ್ದಾರೆ. ಸುದ್ದಿ ಪತ್ರಿಕೆಯ ಬಗೆಗಿನ ಸುದ್ದಿಯಿಂದ ಈಗ ರಾಹುಲ್ ಗಾಂಧಿ ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗುತ್ತಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಯಾವ ಉದ್ದೇಶದಿಂದ ನ್ಯಾಷನಲ್ ಹೆರಾಲ್ಡ್ ಪಡೆದುಕೊಳ್ಳಬೇಕು ಅಂತ ಅಂದುಕೊಂಡ್ರೂ ಗೊತ್ತಿಲ್ಲ. ಆದರೆ ಅವರ ನಿರ್ಧಾರ ಇಂದು ಅವರನ್ನ ಇಡಿ ಕಚೇರಿಯಲ್ಲಿ ಕೂರಿಸಿದೆ. ಸದ್ಯ ಸಿಕ್ಕಿರುವ ಮಾಹಿತಿ ಪ್ರಕಾರ ರಾಹುಲ್ ಬಂಧನ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಹಾಗಾದ್ರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಈವರೆಗೆ ಏನೇನಾಯ್ತು ಅನ್ನೋದನ್ನ ನೋಡಿಬಿಡೋಣ ಬನ್ನಿ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಿಸಿ ಜೂನ್ 2ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಿತ್ತು. ಆದರೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದರಿಂದ ಬೇರೆ ದಿನಾಂಕ ಕೊಡುವಂತೆ ಕೇಳಿಕೊಂಡಿದ್ರು. ಹಾಗಾಗಿ ಅವರಿಗೆ ಮತ್ತೊಂದು ದಿನಾಂಕ ಅಂದ್ರೆ ಜೂನ್ 13ಕ್ಕೆ ಹಾಜರಾಗುವಂತೆ ತಿಳಿಸಿತ್ತು. ಅದರಂತೆ ರಾಹುಲ್ ಗಾಂಧಿ ಸೋಮವಾರ ಇಡಿ ವಿಚಾರಣೆಗೆ ಹಾಜರಾದ್ರು. ಆದರೆ ಸಾಮಾನ್ಯ ರೀತಿಯಲ್ಲಿ ಅವರು ಹಾಜರಾಗಲಿಲ್ಲ. ಇಡೀ ದೇಶಾದ್ಯಂತ ಇಡಿ ಕಚೇರಿಗಳ ವಿರುದ್ಧ ಪ್ರತಿಭಟನೆ ಮಾಡುವ ಮೂಲಕ ಅವರು ದೆಹಲಿಯಲ್ಲಿನ ಇಡಿ ಕಚೇರಿ ತಲುಪಿದ್ರು. ಈ ವೇಳೆ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಹೈಡ್ರಾಮಾ ಕೂಡ ನಡೆದಿತ್ತು. ಅತ್ತ ದೆಹಲಿಯಲ್ಲೂ ಪೊಲೀಸರು ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ವಾಗ್ವಾದಗಳು ನಡೆದು ತಳ್ಳಾಟ, ನೂಕಾಟ ಉಂಟಾಗಿತ್ತು. ಈ ವೇಳೆ ಕೆಸಿ ವೇಣುಗೋಪಾಲ್ ಅಸ್ವಸ್ಥರಾಗಿದ್ರು. ಪೊಲೀಸ್ ತಳ್ಳಾಟದಲ್ಲಿ ಹಿರಿಯ ನಾಯಕ ಪಿ ಚಿದಂಬರಂ ಅವರ ಮೂಳೆ ಮುರಿದಿದೆ ಅಂತಲೂ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ. ಇತ್ತ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರನ್ನ ಬಂಧಿಸಿ ಬಿಡುಗಡೆ ಮಾಡಲಾಗಿತ್ತು. ಹೀಗೆ ಇಷ್ಟೆಲ್ಲ ಹೈಡ್ರಾಮಾ ನಡುವೆ ಸೋಮವಾರ ಇಡಿ ವಿಚಾರಣೆಗೆ ಹಾಜರಾದ ರಾಹುಲ್ ಗಾಂಧಿಗೆ ಇಡಿ ಸಖತ್ ಡ್ರಿಲ್ ಮಾಡಿದೆ ಅಂತ ಗೊತ್ತಾಗಿದೆ. ಬೆಳಿಗ್ಗೆ ಮೆರವಣಿಗೆ ಮೂಲಕ ಇಡಿ ಕಚೇರಿ ತಲುಪಿದ್ದ ರಾಹುಲ್ ಮಧ್ಯಾಹ್ನ ಲಂಚ್ ಬ್ರೇಕ್ನಲ್ಲಿ 1 ಗಂಟೆ ಹೊರಗಡೆ ಬಂದಿದ್ರು. ಆ ವೇಳೆಯಲ್ಲಿ ರಾಹುಲ್ ಆಸ್ಪತ್ರೆಯಲ್ಲಿರುವ ಸೋನಿಯಾ ಗಾಂಧಿ ಅವರನ್ನ ಪರಾಮರ್ಶಿಸಲು ಹೋಗಿದ್ರು. ನಂತರ ಮತ್ತೆ ವಿಚಾರಣೆಗೆ ಹಾಜರಾದ ರಾಹುಲ್ ಹೊರಗಡೆ ಬಂದಿದ್ದು ಬರೋಬ್ಬರಿ 8 ಗಂಟೆಗಳ ಬಳಿಕ. ಅಂದ್ರೆ ರಾತ್ರಿ 11 ಗಂಟೆಯವರೆಗೆ ಇಡಿ ಅಧಿಕಾರಿಗಳು ರಾಹುಲ್ಗೆ ಫುಲ್ ಡ್ರಿಲ್ ಮಾಡಿದ್ದಾರೆ. ವಿಚಾರಣೆ ವೇಳೆ ರಾಹುಲ್ ತಬ್ಬಿಬ್ಬಾಗಿದ್ದು ಇಡಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಕಷ್ಟಪಟ್ಟರು ಅಂತ ಹೇಳಲಾಗಿದೆ. ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆ ಎಜೆಎಲ್ ಯಂಗ್ ಇಂಡಿಯಾ ಬಗ್ಗೆ ಇಡಿ ಹಲವು ಪ್ರಶ್ನೆಗಳನ್ನ ಕೇಳಿದ್ದು ಅದಕ್ಕೆಲ್ಲ ರಾಹುಲ್ ಅವರಿಂದ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ಹಾಗಾಗಿ 2ನೇ ದಿನವೂ ರಾಹುಲ್ ಗಾಂಧಿಯನ್ನ ವಿಚಾರಣೆ ಮಾಡಲಾಗಿದೆ. ಸೋಮವಾರದ ಇಡಿ ವಿಚಾರಣೆಯಲ್ಲಿ ನಡೆದಿದ್ದೇನು? ನ್ಯಾಷನಲ್ ಸೀಕ್ರೆಟ್ ರಿವೀಲ್ ಮಾಡಿದ್ರ ರಾಹುಲ್. ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ಅವರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸೋಮವಾರ ಸುಮಾರು 11 ಗಂಟೆ ವಿಚಾರಣೆಗೆ ಒಳಪಡಿಸಿ ರಾತ್ರಿ 11 ಗಂಟೆಯವರೆಗೂ ವಿಚಾರಣೆ ನಡೆಸಿದ್ರು. ಈ ವೇಳೆ ರಾಹುಲ್ ಗಾಂಧಿ ಸಾಕಷ್ಟು ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ ಅಂತ ಹೇಳಲಾಗುತ್ತಿದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಹಾಗೂ ಕಾಂಗ್ರೆಸ್ನ ಇತರೆ ಪ್ರಕರಣಗಳ ಪ್ರಕಾಶನ ಸಂಸ್ಥೆ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ. ಅಲ್ಲದೆ ಕಾಂಗ್ರೆಸ್ ಒಡೆತನದ ಯಂಗ್ ಇಂಡಿಯಾ ಸಂಸ್ಥೆ ಖರೀದಿಸಿದ್ದಕ್ಕೆ ಸಂಬಂಧಿಸಿದ ವಹಿವಾಟುಗಳ ಕುರಿತಾಗಿ ರಾಹುಲ್ ಗಾಂಧಿ ಅವರನ್ನ ಪ್ರಶ್ನಿಸಲಾಗಿದೆ. ಯಂಗ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ಅವರ 2 ಮಕ್ಕಳ ನಿಯಂತ್ರಣದಲ್ಲಿರುವ ಖಾಸಗಿ ಕಂಪನಿಯಾಗಿದ್ದು ಇದೇ ಸಂಸ್ಥೆ ಎಜೆಎಲ್ ಷೇರುಗಳನ್ನು ಅಕ್ರಮವಾಗಿ ಪಡೆದುಕೊಂಡಿದೆ ಅಂತ ಹೇಳಲಾಗುತ್ತಿದೆ. ಈ ಬಗ್ಗೆ ರಾಹುಲ್ ಗಾಂಧಿ ಇಡಿ ಅಧಿಕಾರಿಗಳ ಮುಂದೆ ಸಮರ್ಥನೆ ಮಾಡಿಕೊಂಡಿದ್ದಾರೆ.
ನ್ಯಾಷನಲ್ ಹೆರಾಲ್ಡ್ನ ಸಂಸ್ಥೆ ಎಜೆಎಲ್, ರಾಹುಲ್ ಗಾಂಧಿ ಹುಟ್ಟುಹಾಕಿದ ಸಂಸ್ಥೆ ಯಂಗ್ ಇಂಡಿಯಾ ನಡುವೆ ನಡೆದ ವ್ಯವಹಾರ ಇದಾಗಿದ್ದು, ಈ ವ್ಯವಹಾರಕ್ಕೆ ಕಾಂಗ್ರೆಸ್ ಪಕ್ಷದ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದ್ದಂತೆ. ಇದೇ ವಿಚಾರವಾಗಿ ಇಡಿ ಅಧಿಕಾರಿಗಳು 2014ರಿಂದ ತಮ್ಮ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಸದ್ಯ ಇಡಿಗೆ ಪ್ರಮುಖ ಸಾಕ್ಷಿಗಳು ಸಿಕ್ಕಿರುವುದರಿಂದ ಈ ಬಾರಿ ರಾಹುಲ್ ಗಾಂಧಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಲಾಗುತ್ತಿದೆ. ಅಲ್ಲದೆ ರಾಹುಲ್ ಸಹ ಇಡಿ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿದ್ದಾರೆ. ಇದು ಒಂದು ರೀತಿಯಲ್ಲಿ ತಪ್ಪೊಪ್ಪಿಕೊಂಡಂತೆ ಅಂತ ಹೇಳಲಾಗುತ್ತಿದೆ. ಪ್ರಮುಖವಾಗಿ 4 ಪ್ರಶ್ನೆಗಳನ್ನ ಕೇಳಿರುವ ಇಡಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುವ ಪ್ರಯತ್ನ ಮಾಡಿದೆ. ಆದರೆ ರಾಹುಲ್ ಅಧಿಕಾರಿಗಳ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಕೊಟ್ಟಿಲ್ಲ ಅಂತ ಹೇಳಲಾಗುತ್ತಿದೆ. ಇಷ್ಟಕ್ಕೂ ಮೊದಲ ದಿನ ಇಡಿ ರಾಹುಲ್ಗೆ ಕೇಳಿದ ಪ್ರಶ್ನೆಗಳು ಏನು ಅನ್ನೋದನ್ನ ಇಲ್ಲಿ ತೋರಿಸ್ತೀವಿ ನೋಡಿ. ಪ್ರಶ್ನೆ 1, ಎಜೆಎಲ್ನಲ್ಲಿ ನಿಮ್ಮ ಪದವಿ ಏನು? ಎಜೆಎಲ್ ಅಂದ್ರೆ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್. ಇದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಹೊರತರುತ್ತಿದ್ದ ಸಂಸ್ಥೆಯಾಗಿದ್ದು, ಇದರಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಮಂದಿ ಷೇರುಗಳನ್ನು ಹೊಂದಿದ್ರು. ಸ್ವತಃ ನೆಹರು 1938ರಲ್ಲಿ ಇದನ್ನು ಸ್ಥಾಪಿಸಿದ್ದು, ಆಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದವರನ್ನ ಇದರಲ್ಲಿ ಪಾಲುದಾರರನ್ನಾಗಿ ಸೇರಿಸಿಕೊಂಡಿದ್ರು. ಇನ್ನು ಈ ಸಂಸ್ಥೆ 2007-2008ರಲ್ಲಿ ತೀವ್ರ ಸಂಕಷ್ಟದಿಂದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಸ್ಥಗಿತ ಮಾಡಿತ್ತು. ಆಗ ಈ ಸಂಸ್ಥೆಗೆ ಯಂಗ್ ಇಂಡಿಯನ್ ಅನ್ನೋ ಸಂಸ್ಥೆಯ ಮೂಲಕ ನೆರವು ನೀಡಲಾಗಿತ್ತು. ಈ ಯಂಗ್ ಇಂಡಿಯಾ ಸಂಸ್ಥೆ ರಾಹುಲ್ ಮತ್ತು ಸೋನಿಯಾ ಗಾಂಧಿ ಹೆಸರಿನಲ್ಲಿರುವ ಕಂಪನಿಯಾಗಿದೆ. ಇದರ ಮೂಲಕ ಎಜೆಎಲ್ಗೆ ಅಂದ್ರೆ ನ್ಯಾಷನಲ್ ಹೆರಾಲ್ಡ್ಗೆ 50 ಲಕ್ಷ ಹಣ ಕೊಡಲಾಗಿತ್ತು. ಆದರೆ ಅದರ ನಂತರ ಎಜೆಎಲ್ ತನ್ನ ಎಲ್ಲ ಷೇರುಗಳನ್ನ ಯಂಗ್ ಇಂಡಿಯನ್ಗೆ ವರ್ಗಾಯಿಸಿತ್ತು. ಕೇವಲ 50 ಲಕ್ಷಕ್ಕೆ ನ್ಯಾಷನಲ್ ಹೆರಾಲ್ಡ್ನ 90 ಕೋಟಿ ಮೌಲ್ಯದ ಆಸ್ತಿ ಯಂಗ್ ಇಂಡಿಯನ್ಗೆ ಪರಾಭಾರೆ ಮಾಡಿದ್ದು ಹೇಗೆ ಅನ್ನೋದನ್ನ ಈಗ ಇಡಿ ತನಿಖೆ ನಡೆಸುತ್ತಿದೆ. ಸದ್ಯ ಎಜೆಎಲ್ನಲ್ಲಿ ನಿಮ್ಮ ಪದವಿ ಏನು ಎಂಬ ಪ್ರಶ್ನೆಗೆ ರಾಹುಲ್ ತಾನು ಅದರಲ್ಲಿ ಒಬ್ಬ ಷೇರುದಾರ ಅಂತ ಮಾತ್ರ ಹೇಳಿದ್ದಾರಂತೆ. ಪ್ರಶ್ನೆ 2, ಯಂಗ್ ಇಂಡಿಯನ್ಗೂ ನಿಮಗೂ ಇರೋ ಲಿಂಕ್ ಏನು? ಯಂಗ್ ಇಂಡಿಯನ್ 2010ರಲ್ಲಿ ರಾಹುಲ್ ಗಾಂಧಿಯೇ ಸ್ಥಾಪಿಸಿದ ಸಂಸ್ಥೆ ಅಂತ ಹೇಳಲಾಗುತ್ತಿದೆ. ಈ ಸಂಸ್ಥೆಯಲ್ಲಿ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರದ್ದು 76% ಷೇರುಗಳನ್ನು ಹೊಂದಿದ್ದಾರೆ. ಉಳಿದ ಕಾಂಗ್ರೆಸ್ ನಾಯಕರು 24% ಷೇರುಗಳನ್ನು ಹೊಂದಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಪಕ್ಷದ ಹಣವನ್ನ ಈ ಯಂಗ್ ಇಂಡಿಯನ್ ಕಂಪನಿಗೆ ದೊಡ್ಡ ಮೊತ್ತದಲ್ಲಿ ವರ್ಗಾಯಿಸಲಾಗಿದ್ದಂತೆ. ಇದು ಅಕ್ರಮ. ಕಾಂಗ್ರೆಸ್ ಪಕ್ಷದ ಹಣವನ್ನ ಯಂಗ್ ಇಂಡಿಯನ್ಗೆ ವರ್ಗಾಯಿಸಿ ಅದರ ಮೂಲಕ ಎಜೆಎಲ್ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಲಾಗಿದೆ ಅಂತ ಆರೋಪಗಳು ಕೇಳಿಬಂದಿವೆ. ಅಲ್ಲದೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವ ಬಗ್ಗೆ ಬಿಜೆಪಿ ನಾಯಕ ಸುಬ್ರಮಣಿಯನ್ ಸ್ವಾಮಿ 2013ರಲ್ಲಿ ದೂರು ಕೊಟ್ಟಿದ್ರು. ಆ ಮೂಲಕ ಈ ಪ್ರಕರಣವನ್ನ ಇಡಿ ಕೈಗೆತ್ತಿಕೊಂಡಿದೆ. ಸದ್ಯ ಇಡಿ ಕೇಳಿರುವ ಈ ಪ್ರಶ್ನೆಗೆ ರಾಹುಲ್ ಉತ್ತರಿಸಿದ್ದು, ಯಂಗ್ ಇಂಡಿಯನ್ ಸಂಸ್ಥೆ ತಮ್ಮದೇ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರಂತೆ. ಪ್ರಶ್ನೆ 3, ಎಜೆಎಲ್ ಷೇರುಗಳು ಹೇಗೆ ನಿಮ್ಮ ಹೆಸರಿಗೆ ಬಂತು? ಈಗ ನ್ಯಾಷನಲ್ ಹೆರಾಲ್ಡ್ ಕೇಸಿನಲ್ಲಿ ಮುಖ್ಯವಾಗಿ ತಲೆ ಎತ್ತಿರೋದು ಎಜೆಎಲ್ ಷೇರುಗಳು ಪರಾಭಾರೆ ಆಗಿರೋದ್ರ ಬಗ್ಗೆ. ಎಜೆಎಲ್ನ ಎಲ್ಲ ಷೇರುಗಳು ಅದರಲ್ಲಿದ್ದ ಷೇರುದಾರರಿಗೆ ಮಾಹಿತಿ ಇಲ್ಲದೆ ಯಂಗ್ ಇಂಡಿಯನ್ ಕಂಪನಿಗೆ ಪರಾಭಾರೆ ಮಾಡಲಾಗಿದೆ. ಇದೇ ಪ್ರಶ್ನೆಯನ್ನ ಇಡಿ ಅಧಿಕಾರಿಗಳು ಸೋಮವಾರ ರಾಹುಲ್ ಗಾಂಧಿಗೆ ಕೇಳಿದ್ದಾರೆ. ಅದಕ್ಕೆ ಉತ್ತರ ನೀಡಿರುವ ರಾಹುಲ್ ಗಾಂಧಿ, ಯಂಗ್ ಇಂಡಿಯನ್ಗೆ ಷೇರುಗಳು ಮಾರಾಟ ಮಾಡಿದ್ದಾರೆ, ಹಾಗಾಗಿ ಎಜೆಎಲ್ ಷೇರುಗಳು ನನ್ನ ಹೆಸರಿಗೆ ಬಂದಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಎಜೆಎಲ್ ಸಂಸ್ಥೆಯನ್ನೇ ಕೇಳಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರಂತೆ. ಯಂಗ್ ಇಂಡಿಯಾ ಸಂಸ್ಥೆಯಿಂದ ಆರ್ಥಿಕ ಸಂಕಷ್ಟದಲ್ಲಿದ್ದ ಎಜೆಎಲ್ಗೆ 50 ಲಕ್ಷ ರೂಪಾಯಿಗಳನ್ನ 2010ರಲ್ಲಿ ಸಾಲವಾಗಿ ಕೊಡಲಾಗಿತ್ತು. ನಂತರ ಕಚೇರಿ ರೆಡಿ ಮಾಡುವಾಗಲೂ 1 ಕೋಟಿ ರೂಪಾಯಿಗಳನ್ನ ಎಜೆಎಲ್ ಪಡೆದುಕೊಂಡಿತ್ತು. ಆದರೆ ಅದನ್ನ ವಾಪಸ್ ಕೊಡಲು ಸಾಧ್ಯವಾಗದೆ ತನ್ನ ಷೇರುಗಳನ್ನು ಮಾರಾಟ ಮಾಡಲಾಗಿದೆ ಅಂತ ಹೇಳಲಾಗುತ್ತಿದೆ. ಆದರೆ 90 ಕೋಟಿ ಆಸ್ತಿಯನ್ನ 50 ಲಕ್ಷಕ್ಕೆ ಕೊಟ್ಟಿದ್ದೇಗೆ ಅನ್ನೋದು ಅನುಮಾನಗಳನ್ನು ಹುಟ್ಟುಹಾಕಿತ್ತು. ಪ್ರಶ್ನೆ 4,
ಯಂಗ್ ಇಂಡಿಯನ್ಗೆ ಕಾಂಗ್ರೆಸ್ ಸಾಲ ಕೊಟ್ಟಿದ್ದೇಕೆ? ಇಡೀ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಪ್ರಮುಖವಾಗಿ ತಲೆ ಎತ್ತಿರುವ ಪ್ರಶ್ನೆ ಯಂಗ್ ಇಂಡಿಯನ್ಗೆ ಕಾಂಗ್ರೆಸ್ ಪಕ್ಷ ಸಾಲ ಕೊಟ್ಟಿದ್ದು ಯಾಕೆ ಅನ್ನೋದು. ಇದೇ ವಿಚಾರವನ್ನ ಮತ್ತೊಂದು ರೀತಿಯಲ್ಲಿ ಅರ್ಥೈಸೋದೇ ಆದ್ರೆ, ಕಾಂಗ್ರೆಸ್ ಪಕ್ಷದ ಹಣದಿಂದ ನ್ಯಾಷನಲ್ ಹೆರಾಲ್ಡ್ ಆಸ್ತಿಯನ್ನ ಕೊಂಡುಕೊಳ್ಳಲು ನಿರ್ಧಾರ ಮಾಡಿದ್ರು. ಆದರೆ ನೇರವಾಗಿ ಪಕ್ಷದ ಹಣವನ್ನ ಬಳಸಲು ಅವಕಾಶ ಇಲ್ಲದೆ ಇರೋದ್ರಿಂದ ರಾಹುಲ್ ಗಾಂಧಿ ಮತ್ತು ಕೆಲವು ನಾಯಕರು ಯಂಗ್ ಇಂಡಿಯನ್ ಅನ್ನೋ ಸಂಸ್ಥೆಯನ್ನ ಸ್ಥಾಪಿಸಿ ಅದರ ಮೂಲಕ ಎಜೆಎಲ್ ಷೇರುಗಳ ಖರೀದಿಗೆ ಮುಂದಾದ್ರು. ಆದರೆ ಷೇರು ಖರೀದಿಗೆ ಯಂಗ್ ಇಂಡಿಯಾ ಸಂಸ್ಥೆಗೆ ಹಣ ಸಾಲವಾಗಿ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಯಾವುದೋ ಒಂದು ಪ್ರೈವೇಟ್ ಸಂಸ್ಥೆಗೆ ನಿಮ್ಮ ಪಕ್ಷ ಸಾಲ ಕೊಟ್ಟಿದ್ದು ಯಾಕೆ ಅಂತ ಇಡಿ ಅಧಿಕಾರಿಗಳು ರಾಹುಲ್ ಗಾಂಧಿ ಅವರನ್ನ ಪ್ರಶ್ನಿಸಿದ್ದಾರೆ. ಆದರೆ ಇದಕ್ಕೆ ಉತ್ತರಿಸಿರುವ ರಾಹುಲ್ ಗಾಂಧಿ ಆ ರೀತಿ ಯಾವುದೇ ವ್ಯವಹಾರ ನಡೆದಿಲ್ಲ ಅಂತ ಹೇಳಿದ್ದಾರಂತೆ. ಕಾಂಗ್ರೆಸ್ ಪಕ್ಷ ಯಂಗ್ ಇಂಡಿಯಾಗೆ ಸಾಲ ಕೊಟ್ಟಿರುವ ಬಗ್ಗೆ ಕಾಂಗ್ರೆಸ್ ಆಗಲಿ ರಾಹುಲ್ ಗಾಂಧಿ ಆಗಲಿ ಬಾಯ್ ಬಿಡುತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದಿಂದ ರಾಹುಲ್ ಸೋನಿಯಾ ಒಡೆತನದ ಯಂಗ್ ಇಂಡಿಯಾ ಸಾಲ ಪಡೆದಿರುವುದಕ್ಕೆ ಬಲವಾದ ಸಾಕ್ಷಿಗಳು ಇವೆ ಅಂತ ಇಡಿ ಹೇಳುತ್ತಿದೆ. ಅದೇ ಕಾರಣಕ್ಕಾಗಿ ರಾಹುಲ್ ಮತ್ತು ಸೋನಿಯಾಗೆ ಇಡಿ ನೋಟಿಸ್ ನೀಡಲಾಗಿದೆ. ಆದರೆ ಸೋನಿಯಾ ವಿಚಾರಣೆಗೆ ಹಾಜರಾಗದೆ ಆಸ್ಪತ್ರೆಗೆ ಸೇರಿದ್ದಾರೆ. ಇತ್ತ 2 ದಿನದಿಂದ ವಿಚಾರಣೆ ಎದುರಿಸಿರುವ ರಾಹುಲ್ ಇಡಿ ಅಧಿಕಾರಿಗಳಿಗೆ ಸರಿಯಾದ ಉತ್ತರ ಕೊಡುತ್ತಿಲ್ಲ. ಹಾಗಾಗಿ ಜಾಮೀನಿನ ಮೇಲೆ ಹೊರಗೆ ಇರುವ ರಾಹುಲ್ ಸೋನಿಯಾಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಲಾಗುತ್ತಿದೆ. ಸತತ 2ನೇ ದಿನವೂ ರಾಹುಲ್ ಗಾಂಧಿ ವಿಚಾರಣೆ. ಮಂಗಳವಾರ ನಡೆದ ವಿಚಾರಣೆಯಲ್ಲಿ ಇಡಿ ಕೇಳಿದ ಪ್ರಶ್ನೆಗಳೇನು? ರಾಹುಲ್ ಅವರನ್ನ ಬಂಧಿಸೋಕೆ ಸಿದ್ಧತೆ ನಡೆಸಿದೆಯಾ ಇಡಿ? ನ್ಯಾಷನಲ್ ಹೆರಾಲ್ಡ್ ತನಿಖೆ ನಡೆಸುತ್ತಿರುವ ಅಧಿಕಾರಿಗಳಿಗೆ ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿದೆಯಾ? ಬೇಲ್ ಮೇಲೆ ಇರೋ ರಾಹುಲ್ ಸೋನಿಯಾಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗುತ್ತಾ? ಈ ಎಲ್ಲ ವಿಷಯಗಳ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲಿದೆ ನೋಡಿ. 2ನೇ ದಿನ ಹೇಗಿತ್ತು ರಾಹುಲ್ ಗಾಂಧಿ ವಿಚಾರಣೆ? ಫುಲ್ ಆಕ್ಟಿವ್ ಆಗಿ ಉತ್ತರ ಕೊಟ್ರ ಕೈನಾಯಕ. ಎರಡು ದಿನಗಳ ವಿಚಾರಣೆ ಆಯ್ತು, ಮುಂದೇನು? ರಾಹುಲ್ ಗಾಂಧಿ ಮತ್ತು ಇಡಿ ವಿಚಾರಣೆ ನಾನಾ ನೀನಾ ಎಂಬಂತೆ ಆಗ್ಬಿಟ್ಟಿದೆ. 2014ರಿಂದ ಇಡಿ ರಾಹುಲ್ ಮತ್ತು ಸೋನಿಯಾಗೆ ನೋಟಿಸ್ ನೀಡುತ್ತಲೇ ಬಂದಿದೆ. ಇದರಿಂದ ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗಿಲ್ಲ. 2016ರಲ್ಲಿ ಇದೇ ಕೇಸ್ ಖುಲಾಸೆ ಮಾಡಬೇಕು ಅಂತ ರಾಹುಲ್ ಸೋನಿಯಾ ಸುಪ್ರೀಂ ಮೆಟ್ಟಿಲೇರಿದ್ರು. ಆದರೆ ಅದು ಸಾಧ್ಯವಾಗಿಲ್ಲ. ಆದರೆ ಪಟಿಯಾಲ ಕೋರ್ಟ್ ಇವರಿಗೆ ಜಾಮೀನು ಮಂಜೂರು ಮಾಡಿತ್ತು. ಆ ಮೂಲಕ ರಿಲ್ಯಾಕ್ಸ್ ಆಗಿದ್ದ ಕಾಂಗ್ರೆಸ್ ಅಧಿನಾಯಕರನ್ನ ಇಡಿ ಈಗ ಮತ್ತೊಮ್ಮೆ ನೆನಪಿಸಿಕೊಂಡಿದೆ. ಅದರಿಂದಾಗಿ ರಾಹುಲ್ ಗಾಂಧಿ 2 ದಿನ ಇಡಿ ವಿಚಾರಣೆಗೆ ಹಾಜರಾಗಿ ಅಗತ್ಯ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ತಮ್ಮ ಮೇಲಿನ ಇಡಿ ವಿಚಾರಣೆಗೆ ಅವರು 2ನೇ ದಿನವೂ ಪ್ರತಿರೋಧವನ್ನು ತೋರಿಸಿದ್ದಾರೆ. ಮಂಗಳವಾರವೂ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹೈಡ್ರಾಮಾ ನಡೆದಿದೆ. ಸತ್ಯಾಗ್ರಹ ಹೆಸರಿನಲ್ಲಿ ಕಾಂಗ್ರೆಸ್ ನಾಯಕರು ಇಡಿ ಕಚೇರಿ ಮುಂದೆ ಬರಲು ಪ್ರಯತ್ನಿಸಿದಾಗ ಪೊಲೀಸರು ಅವರನ್ನ ತಡೆದಿದ್ದಾರೆ. ಮತ್ತೊಂದು ಕಡೆ ರಾಹುಲ್ಗೆ ಬೆಂಬಲವಾಗಿ ಪ್ರಿಯಾಂಕಾ ಗಾಂಧಿ ಸಹ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬೆಂಬಲ ಸೂಚಿಸಿದ್ರು. ಮಂಗಳವಾರ 11 ಗಂಟೆಗೆ ಶುರುವಾದ ಇಡಿ ವಿಚಾರಣೆ ರಾತ್ರಿವರೆಗೆ ನಿರಂತರವಾಗಿ ನಡೆದಿದೆ. ಈ ವೇಳೆ ಇಡಿ ಅಧಿಕಾರಿಗಳು ಹಲವು ರೀತಿಯಲ್ಲಿ ರಾಹುಲ್ ಗಾಂಧಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಮೊದಲನೇ ದಿನ ಮಂಕಾಗಿದ್ದ ರಾಹುಲ್ 2ನೇ ದಿನ ಉತ್ಸಾಹದಿಂದ ಉತ್ತರಿಸಿದ್ದಾರೆ ಅಂತ ಹೇಳಲಾಗುತ್ತಿದೆ.
ಸೋಮವಾರ ನಡೆದ ವಿಚಾರಣೆಯನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳಲಾಗಿತ್ತು. ಆದರೆ ಮಂಗಳವಾರದ ವಿಚಾರಣೆಯನ್ನ ಸ್ವತಃ ರಾಹುಲ್ ಗಾಂಧಿಯ ಕೋರಿಕೆ ಮೇರೆಗೆ ಬರೆದಿಟ್ಟುಕೊಳ್ಳಲಾಗಿದ್ಯಂತೆ. ರಾಹುಲ್ ಗಾಂಧಿ ಹೇಳಿದ ಅಷ್ಟೂ ವಿವರಗಳನ್ನು ಸುಮಾರು 80 ಪುಟಗಳಷ್ಟು ದಾಖಲಿಸಿಕೊಳ್ಳಲಾಗಿದ್ಯಂತೆ. ಹಾಗಾದ್ರೆ ಮಂಗಳವಾರ ನಡೆದ ವಿಚಾರಣೆಯಲ್ಲಿ ರಾಹುಲ್ ಗಾಂಧಿ ಏನೆಲ್ಲ ಹೇಳಿದ್ದಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಇಡಿ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿದ ರಾಹುಲ್ ಗಾಂಧಿ ಇದರಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಹೇಳಿದ್ದಾರಂತೆ. ಇನ್ನು ಮಂಗಳವಾರದ ವಿಚಾರಣೆಯಲ್ಲಿ ಇಡಿ ರಾಹುಲ್ ಗಾಂಧಿಗೆ ನೇರವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಿತ್ತು ಅಂತ ಹೇಳಲಾಗುತ್ತಿದೆ. ನೀವು ಎಜೆಎಲ್ ಷೇರು ಖರೀದಿಸಿದ ವಿಧಾನದಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಲಾಗುತ್ತಿದೆ. ನಿಮ್ಮ ಯಂಗ್ ಇಂಡಿಯಾ ಕಂಪನಿಯಲ್ಲಿ ಹಣದ ಲೇವಾದೇವಿಯಲ್ಲಿ ಅಕ್ರಮ ನಡೆದಿರುವುದು ದಾಖಲೆ ಇದೆ. 50 ಲಕ್ಷಕ್ಕೆ 2,000 ಕೋಟಿ ಆಸ್ತಿಯನ್ನ ಪಡೆದ ಆರೋಪ ನಿಮ್ಮ ಮೇಲೆ ಇದೆ. ಇದಕ್ಕೆ ನೀವು ಏನು ಹೇಳ್ತೀರಿ ಅಂತ ರಾಹುಲ್ ಗಾಂಧಿಯನ್ನ ಪ್ರಶ್ನಿಸಲಾಗಿದೆ. ಆದರೆ ಇದಕ್ಕೆ ದಿಟ್ಟವಾಗಿ ಉತ್ತರಿಸುವ ರಾಹುಲ್ ಗಾಂಧಿ, ಯಂಗ್ ಇಂಡಿಯಾ ಸಂಸ್ಥೆಯಲ್ಲಿ ನನ್ನದು ಮಾತ್ರ ಷೇರುಗಳು ಇಲ್ಲ. ಈ ಸಂಸ್ಥೆ ಲಾಭದ ಉದ್ದೇಶದಿಂದ ನಿರ್ಮಾಣವಾಗಿಲ್ಲ. ಇದರಲ್ಲಿನ ಹಣವನ್ನು ತೆಗೆಯಲು ಸಾಧ್ಯವಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರಂತೆ. ಅಲ್ಲದೆ ಕಾಂಗ್ರೆಸ್ ಪಕ್ಷದಿಂದ ಪಡೆದ ಬಡ್ಡಿ ರಹಿತ ಸಾಲದ ಬಗ್ಗೆಯೂ ರಾಹುಲ್ ಗಾಂಧಿ ಉತ್ತರ ನೀಡಿದ್ದಾರೆ. ಯಂಗ್ ಇಂಡಿಯಾ ಸಾಲ ಪಡೆದಿದ್ದು ನಿಜ, ಆದರೆ ಪಡೆದಿರುವ ಸಾಲವನ್ನು ವಾಪಸ್ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಎಜೆಎಲ್ ಷೇರು ಖರೀದಿ ವಿಚಾರದಲ್ಲಿ ಎಲ್ಲವೂ ಸಕ್ರಮವಾಗೇ ನಡೆದಿದೆ ಅಂತ ರಾಹುಲ್ ಸ್ಟ್ರಾಂಗ್ ಎವಿಡೆನ್ಸ್ ಇಟ್ಕೊಂಡಿದೆಯಂತೆ. ಹಾಗಾಗಿಯೇ ರಾಹುಲ್ ಗಾಂಧಿ ಅವರನ್ನ 2ನೇ ದಿನವೂ ಬಿಡದೆ ವಿಚಾರಣೆ ಮಾಡಲಾಗಿದೆ. ಪರಾಭಾರಿಯಾದ ಎಜೆಎಲ್ ಷೇರುಗಳು ರಾಹುಲ್ ಮತ್ತು ಸೋನಿಯಾ ಹೆಸರಿಗೆ ಬಂದಿರುವುದರಿಂದ ಅವರು ಈ ಕೇಸಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಲಾಗುತ್ತಿದೆ. ಅಲ್ಲದೆ ಕೇವಲ 50 ಲಕ್ಷ ಕೊಟ್ಟು ಸಾವಿರಾರು ಕೋಟಿಗಳಷ್ಟು ಆಸ್ತಿಯನ್ನ ಯಂಗ್ ಇಂಡಿಯಾಗೆ ಬರೆಸಿಕೊಳ್ಳಲಾಗಿದೆ ಅನ್ನೋದಕ್ಕೆ ಸಾಕ್ಷಿಗಳೂ ಇವೆ. ಹಾಗಾಗಿ ರಾಹುಲ್ ಈ ಕೇಸಿಂದ ತಪ್ಪಿಸಿಕೊಳ್ಳೋದು ಸಾಧ್ಯವಿಲ್ಲ ಅಂತ ಹೇಳಲಾಗುತ್ತಿದೆ. ಮತ್ತೊಂದು ಕಡೆ ಎಜೆಎಲ್ಗೆ ಸುಮಾರು 90 ಕೋಟಿ ನಷ್ಟವನ್ನ ಭರಿಸಲು ಯಂಗ್ ಇಂಡಿಯಾ ನೆರವಾಗಿದೆ ಅಂತ ಹೇಳಲಾಗುತ್ತಿದೆ. 90 ಕೋಟಿ ಸಾಲ ತೀರಿಸಿ ಎಜೆಎಲ್ ಅನ್ನ ಯಂಗ್ ಇಂಡಿಯಾ ವಶಕ್ಕೆ ಪಡೆದಿದೆಯಂತೆ. ಆದರೆ ಎಜೆಎಲ್ ಖರೀದಿಸಲು ಎಲ್ಲಾ ಹಣವೂ ಕಾಂಗ್ರೆಸ್ ಪಕ್ಷದಿಂದ ಕೊಡಲಾಗಿದೆ. ನಿಯಮಗಳ ಪ್ರಕಾರ ಒಂದು ಪಕ್ಷದ ನಿಧಿಯನ್ನ ವೈಯಕ್ತಿಕ ಕೆಲಸಗಳಿಗೆ ಬಳಸಿಕೊಳ್ಳುವಂತಿಲ್ಲ. ಆದರೆ ಕಾಂಗ್ರೆಸ್ ಯಂಗ್ ಇಂಡಿಯಾ ಸಂಸ್ಥೆಗೆ ಯಾವ ಆಧಾರದ ಮೇಲೆ ಹಣ ಕೊಡ್ತು ಅಂತ ಇಡಿ ಈಗ ಬಲೆ ಬೀಸಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಈಗ ಕಾಂಗ್ರೆಸ್ ರಾಹುಕಾಲ ಶುರುವಾಗಿದ್ದು, ಇದರಿಂದ ಹೊರಬರುವುದು ಹೇಗೆ ಅಂತ ಗೊತ್ತಾಗದೆ ಕೈ ನಾಯಕರು ಒದ್ದಾಡುತ್ತಿದ್ದಾರೆ. ರಾಹುಲ್ರನ್ನ ಸತತವಾಗಿ ಇಡಿ ವಿಚಾರಣೆ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಆತಂಕ ಶುರುವಾಗಿದೆ. ಬೇಕಂತಲೇ ಬಿಜೆಪಿ ಸರ್ಕಾರ ಇದನ್ನೆಲ್ಲ ಮಾಡಿಸುತ್ತಿದೆ. ಇಡಿ, ಐಟಿ ಸ್ವತಂತ್ರ ಸಂಸ್ಥೆಗಳು ಸರ್ಕಾರದ ಅಣತಿಯಂತೆ ಕೆಲಸ ಮಾಡುತ್ತಿವೆ ಅಂತ ಆರೋಪಿಸಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಇಳಿದಿದ್ದಾರೆ. ಆದರೆ ಇದಕ್ಕೆ ತಿರುಗೇಟು ನೀಡಿರುವ ಬಿಜೆಪಿ ತಪ್ಪು ಮಾಡಿಲ್ಲ ಎಂದಾದ್ರೆ ತನಿಖೆ ಎದುರಿಸಲಿ, ಮೊದಲು ಕಾನೂನನ್ನು ಗೌರವಿಸಲಿ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಆ ಮೂಲಕ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಸೂಪರ್ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.